ವಿದೇಶದಿಂದ ಏರ್ಪೋರ್ಟ್ ಮೂಲಕ ಅಕ್ರಮವಾಗಿ ಪ್ರಾಣಿಗಳನ್ನು ಸಾಗಾಟ ಮಾಡಲಾಗ್ತಾ ಇದೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಯಾಕಂದರೆ ಕೆಲವೊಂದು ವಿಚಿತ್ರವಾದಂತಹ ಅಥವಾ ಬೆಲೆ ಬಾಳುವಂತಹ ಒಂದು ಪ್ರಾಣಿಗಳನ್ನು ವಿದೇಶದಿಂದ ಏರ್ಪೋರ್ಟ್ ಮೂಲಕ ಕಳ್ಳತನವಾಗಿ ಸಾಗಾಣಿಕೆ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ದೇವನಹಳ್ಳಿಯ ಏರ್ಪೋರ್ಟ್ ಏನಿದೆ, ಆ ಏರ್ಪೋರ್ಟ್ನಿಂದ ಅಕ್ರಮವಾಗಿ ಸಾಗಾಟ ಮಾಡಲಾಗ್ತಾ ಇದೆ ಎನ್ನುವಂತಹ ಮಾತು. ಏರ್ಪೋರ್ಟ್ ಕಸ್ಟಮ್ ಅಧಿಕಾರಿಗಳಿಂದ 27 ವರ್ಷದ ಪ್ರಯಾಣಿಕ ಬಂಧನವಾಗಿದ್ದ ಬ್ಯಾಂಕಾಕ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ರು ಪ್ರಯಾಣಿಕರು ಅಂತ ಹೇಳಲಾಗ್ತಾ ಇದೆ. ಏರ್ಪೋರ್ಟ್ನಲ್ಲಿ ಲಗೇಜ್ ಪರಿಶೀಲನೆ ವೇಳೆ ಆ ಬ್ಯಾಗ್ನಲ್ಲಿ ಪ್ರಾಣಿಗಳು ಇರೋದು ಪತ್ತೆಯಾಗಿದೆ, ಕಂಡುಬಂತು. ಲಗೇಜ್ ಸಮೇತ ಪ್ರಯಾಣಿಕನನ್ನು ವಶಕ್ಕೆ ಪಡೆದಿದ್ದು ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ಪೊಲೀಸರು, ಕಸ್ಟಮ್ ಅಧಿಕಾರಿಗಳು. ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ ಈ ಪ್ರಕರಣ ಕೂಡ ದಾಖಲಾಗಿದೆ. ಯಾರು ಈ ರೀತಿಯ ಕೃತ್ಯಗಳನ್ನು ಎಸಗಿದ್ದು ಅವರು ದೇವನಹಳ್ಳಿ ಬಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನಿದೆ ಅಲ್ಲಿ ಕಂಡು ಬಂದಂಥ ಒಂದು ಘಟನೆ ಇದು. ನೀವು ಗಮನಿಸ್ತಾ ಇದ್ದೀರಾ, ಆ ಒಂದು ಕೋತಿ ಮರಿಯನ್ನು ತಗೊಂಡು ಹೋಗ್ತಾ ಇದ್ರು. ವಿಚಿತ್ರವಾದಂಥ ಒಂದು ಪ್ರಾಣಿಗಳು, ಮತ್ತು ಕೆಲವೊಂದಕ್ಕೆ ಜಾಸ್ತಿ ಬೇಡಿಕೆ ಇರುತ್ತೆ. ಅಂತಹ ಪ್ರಾಣಿಗಳನ್ನು ಕಳ್ಳತನವಾಗಿ ಇವರು ಸಾಗಾಟ ಮಾಡ್ತಾ ಇದ್ರು ಬ್ಯಾಂಕಾಕ್ನಿಂದ ಅಂತ ಹೇಳಲಾಗ್ತಾ ಇದೆ. ಈ ಕೋತಿಯ ಒಂದು ಚಿತ್ರವನ್ನು ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಇದು ನಾವು ನೋಡಿರಲಿಲ್ಲ. ಇಂಡಿಯಾದಲ್ಲಿ ಕೆಲವೊಂದು ಕಡೆ ಕಾಣಿಸ್ತೇ ಇರ್ಬೋದು. ಹೀಗಾಗಿ ಇಂತಹ ಒಂದು ಕೆಲವೊಂದು ಪ್ರಾಣಿಗಳಿಗೆ ಬೇಡಿಕೆ ಇರುತ್ತೆ. ಕೆಲವರು ಕೇಳಿರ್ತಾರೆ, ನಾವು ಎಷ್ಟು ದುಡ್ಡು ಕೊಟ್ಟರು ಕೊಡ್ತೀವಿ ತಗೊಂಡು ಬನ್ನಿ ಅಂತ. ಹೀಗಾಗಿ ಅದನ್ನು ಸರಿಯಾದ ರೀತಿಯಲ್ಲಿ ತರೋಕ್ಕಾಗಲ್ಲ. ಹಾಗೆ ಕಳ್ಳತನ ತಂದು ಇಲ್ಲಿ ಮಾರಾಟ ಮಾಡ್ಬೋದು, ನಾವು ಜಾಸ್ತಿ ದುಡ್ಡನ್ನು ಮಾಡ್ಕೋಬೋದು ಅಂತ ಹೇಳಿ ತರ್ತಾಯಿದ್ರು. ಮತ್ತು ಲಗೇಜನ್ನು ಚೆಕ್ ಮಾಡಬೇಕಾದ್ರೆ ಕಸ್ಟಮ್ ಅಧಿಕಾರಿಗಳು ಯಾರಿರ್ತಾರೆ ಅವರಿಗೆ ಸಿಕ್ಕಾಕೊಂಡಂತಹ ವ್ಯಕ್ತಿಯನ್ನು ಅವರು ಬಂಧಿಸಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದಾರೆ, ನಿಮಗೆ ಯಾರು ಕೇಳಿದ್ರು, ಎಲ್ಲಿಂದ ಬರ್ತಾ ಇದ್ದೀರಾ ನೀವು, ಎಲ್ಲಿ ಕಾಂಟ್ಯಾಕ್ಟು, ಯಾರು ನಿಮಗೆ ಕೊಡ್ತಾ ಇದ್ದಾರೆ, ಇವೆಲ್ಲವನ್ನು ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ. ದೇವನಹಳ್ಳಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನಿದೆ ಅಲ್ಲಿ ಕಂಡು ಬಂದಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.